ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆ. ನಗರದ ಒಡಮಲೋಡು ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಭಾಗವಹಿಸಿ ಮಾತನಾಡಿದ ಅವರು, ರಂಜಾನ್ ಹಬ್ಬವು ಮುಸಲ್ಮಾನರ ಪವಿತ್ರ ಹಬ್ಬವಾಗಿದ್ದು 30 ದಿನಗಳ ಕಾಲ ಉಪವಾಸವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ಕೊನೆಯ ದಿನ ಸಮಸ್ತ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿ ಭಾರತೀಯರಾದ ನಾವೆಲ್ಲರೂ ಶಾಂತಿಯಿಂದ ಸಹೋದರತೆಯಿಂದ ಒಂದಾಗಿ ಧರ್ಮ ಜಾತಿ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಜೀವಿಸಬೇಕೆಂಬ ಸಂದೇಶ ನೀಡುವ ಪ್ರಮುಖ ಹಬ್ಬವಾಗಿದೆ. ಗೌರಿಬಿದನೂರು ತಾಲೂಕಿನ ಮುಸ್ಲಿಂ ಬಾಂಧವರು ಇದೇ ರೀತಿ ಶಾಂತಿ ಸಹೋದರತೆಯ ಭಾವನೆಯಿಂದ ಸರ್ವ ಜನಾಂಗದವರು ಒಂದೇ ಎಂದು ಬಾಳುತ್ತಿರುವುದು ಸಂತೋಷದ ಸಂಗತಿ ಎಂದು ತಿಳಿಸಿದರು. ನಂತರ ಮುಸ್ಲಿಂ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಸದಾ ಸಿದ್ಧ. ಈದ್ಗಾ ಮೈದಾನದ ಅಭಿವೃದ್ಧಿಗೆ 30 ಲಕ್ಷ ರೂಪಾಯಿಗಳ ಕಾಮಗಾರಿ ಮಾಡಿಸಲಾಗಿದ್ದು ನೀವೆಲ್ಲರೂ ಸುಗಮವಾಗಿ ಪ್ರಾರ್ಥನೆ ಮಾಡಲು ಅವಕಾಶವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಮುಖ ಮುಖಂಡರು, ಹಲವು ಅಧಿಕಾರಿ ವರ್ಗದವರು, ತಾಲೂಕಿನ ಸಮಸ್ತ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಮತ್ತು ವಿಶೇಷವಾಗಿ ಗೌರಿಬಿದನೂರಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಪ್ರಥಮವಾಗಿ ಕೋರ್ತಾ ಇದ್ದೇನೆ. ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ಪವಿತ್ರವಾದಂತಹ ಕುರಾನ್ ಮಹಮ್ಮದ್ ಪೈಗಂಬರ್ಗೆ ಪ್ರಕಾಶಮಾನವಾದಂತಹ ತಿಂಗಳಿದು. ಆಗ್ಲಿಂದಲೂ ಕೂಡ ಪ್ರತಿ ವರ್ಷನೂ ಕೂಡ ರಂಜಾನ್ ಹಬ್ಬವನ್ನ ಇಡೀ ಪ್ರಪಂಚದಾದ್ಯಂತ ಆಚರಿಸ್ಕೊಂಡು ಬರ್ತಾ ಇದೆ. ರಂಜಾನ್ ಹಬ್ಬ ಅಂತಂದ್ರೆ ಶಾಂತಿ, ಸೌಹಾರ್ದ, ಸಮಾನತೆ, ದಾನ ಮಾಡೋದಕ್ಕೆ ಪ್ರೇರಣೆ ಆಗುವಂತ ಒಂದು ಹಬ್ಬ. ಈ ಒಂದು ಹಬ್ಬದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಯಿಂದಲೂ ಕೂಡ ಸೂರ್ಯೋದಯ ಆಗುವವರೆಗೂ ಕೂಡ ಯಾವುದೇ ಒಂದು ಆಹಾರವನ್ನ, ನೀರನ್ನು ಕೂಡ ಸ್ವೀಕರಿಸ್ತಾರೆ. ಉಪವಾಸವಿದ್ದು ಅಲ್ಲಾಹನ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ತಿಂಗಳಿದು. ನಿಮ್ಮ ಈ ಒಂದು ಕಮಿಟಿಯ ಮುಖಂಡರು, ಮಾಜಿ ನಮ್ಮ ವಕ್ಫ್ ಬೋರ್ಡ್ ಉಪಾಧ್ಯಕ್ಷರಾದಂತ ಖಲೀಲ್ ಪಾಷಾ ಅವರು ಮತ್ತು ಅವರ ತಂಡದವರು ಬಂದು ನನ್ನನ್ನ ಮನವಿ ಮಾಡಿದರು. ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಹಣ ಬೇಕಾಗ್ತದೆ, ದಯವಿಟ್ಟು ಹಣ ಬಿಡುಗಡೆ ಮಾಡಿಸಿ ನಿಮ್ಮ ವಿವೇಚನೆ ಕೊಡ್ತದೆ ಅಂತ. ಅದಕ್ಕೋಸ್ಕರ 30 ಲಕ್ಷ ರೂಪಾಯಿನ ಇವೆಲ್ಲ ಪ್ರಾರ್ಥನೆ ಮಾಡಿದೀವೆಲ್ಲ, ಅದಕ್ಕೆ ಜಾಗ ಚೆನ್ನಾಗಿರ್ಬೇಕು, ಕಾಂಕ್ರೀಟ್ ಮಾಡಿಸ್ಬೇಕು ಅಂತ ಹೇಳಿ ಅದಕ್ಕೆ ನಾನು ಸ್ಯಾಂಕ್ಷನ್ ಮಾಡಿಸಿಕೊಟ್ಟೆ ಅಷ್ಟೇ. ಅದೇ ರೀತಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಸಮಾಜಕ್ಕೆ, ಮುಸಲ್ಮಾನ್ ಬಾಂಧವರ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಖಂಡಿತವಾಗುವ ಈ ಕಾಂಪೌಂಡ್ಗೂ ನಾನು ದುಡ್ಡು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ. ಇಲ್ಲಿಗೆ 30 ಲಕ್ಷ, ಹಾಗೇನೆ ದರ್ಗಾಕ್ಕೆ 25 ಲಕ್ಷ, ಹೊಸೂರಿನ ಒಂದು ಸಮುದಾಯ ಭವನಕ್ಕೆ 40 ಲಕ್ಷ, ಹಾಗೇನೆ ಕುಡುಮಲಕುಂಟೆಗೆ 25 ಲಕ್ಷ, ಅದೇ ರೀತಿ ನಮ್ಮ ಕೋಟೆನಳ್ಳಿಗೆ 10 ಲಕ್ಷ, ಹೀಗೆ 1,30,00,000 ಹೆಚ್ಚು ಅಮೌಂಟ್ ಅನ್ನ ಈ ಸಮಾಜಕ್ಕೆ ನಾನು ನೀಡಿದ್ದೀನಿ. ಯಾವುದೇ ಇನ್ನೊಂದು ಶಾದಿ ಮಾಲ್ ಹೇಳ್ತಾ ಇದ್ದಾರೆ. ಶಾದಿ ಮಾಲ್ ಇದನ್ನ ಜಮೀರ್ ಅವ್ರ ಹತ್ರ ಮೊನ್ನೆ ಕೂಡ ಮಾತಾಡಿದ್ರು. ಅವರು ಬಹಳ ಹಣಕಾಸಿ ಕಷ್ಟ ಇದೆ, ನಾನು ಒತ್ತಡ ಮಾಡಿದ್ಕೆ ಏನಂತ ಹೇಳಿದ್ರು ಅಂದ್ರೆ 1 ಕೋಟಿ ಕೊಡ್ತೀನಿ ಅಂದ್ರು. ಇಲ್ಲ ಸರ್, 1 ಕೋಟಿ ಆಗಲ್ಲ, ಜಾಸ್ತಿ ಕೊಡ್ಬೇಕು, ಇಲ್ಲ ಏನಾರ ಮಾಡಿ ಎಲ್ಲಾರು ಕೊಡ್ಬೇಕು, ನಾನು 1 ಕೋಟಿ ಕೊಡ್ತೀನಿ ಅಂತ ಅವ್ರು ಮಾತಾಡಿದರೆ, ನಿಮ್ಮ ಮುಖಂಡರುಗಳನ್ನ ಕರ್ಕೊಂಡೋಗಿ, ಒಂದು 5-6 ಜನ ಮುಖಂಡರು ಕರ್ಕೊಂಡೋಗಿ ಮತ್ತೆ ಅವರು ಭೇಟಿ ಮಾಡಿ ಅಟ್ಲೀಸ್ಟ್ ಇನ್ನೊಂದು 50 ಲಕ್ಷನೋ ಅಥವಾ 1 ಕೋಟಿ, ಇನ್ನೊಂದ್ಸರಿ 2 ಕೋಟಿನೇ ಕೊಡಿ ಅಂತ ಕೇಳ್ತೀವಿ. 1 ಕೋಟಿಗೆ ಒಪ್ಕೊಂಡಿದ್ದಾರೆ ಅವರು. ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟೆ ಕೊಡ್ತೀನಿ, ಬಜೆಟ್ ಆದ ತಕ್ಷಣ 1 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಇನ್ನೊಂದ್ಸತಿ ಮನವಿ ಮಾಡಿ 2 ಕೋಟಿ ಕೊಡಿತೀನಿ, ಅಟ್ಲೀಸ್ಟ್ 1.5 ಕೋಟಿ ನಾನು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಮುಖಂಡರುಗಳ ಜೊತೆ ಹೋಗಿ ಮತ್ತೊಮ್ಮೆ ಮಾನ್ಯ ಮಂತ್ರಿಗಳನ್ನ ನಾನು ಭೇಟಿ ಮಾಡಿ ಮನವಿ ಮಾಡ್ತೀನಿ. ಖಂಡಿತ ಕಬ್ರಸ್ಥಾನಕ್ಕೂ ಕೂಡ ಮಾಡಿಕೊಡ್ತೀನಿ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತಾ, ಹೈಮಾಸ್ಟ್ ಸೇಟ್ ಹೇಳಿದ್ದಾರೆ. ಅದೇ ರೀತಿ ಅಲ್ಲಿ ಕಬ್ರಸ್ಥಾನದಲ್ಲಿ ಕಾಂಕ್ರೀಟ್ ರೋಡ್ ಹೇಳಿದರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಭರವಸೆಯನ್ನ ಕೊಡ್ತಾ, ನಿಮ್ಮ ಸಹಕಾರ, ನಿಮ್ಮ ಒಂದು ಈ ಒಂದು ಪವಿತ್ರವಾದ ಒಂದು ಹಬ್ಬದ ದಿವಸ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತು ಪ್ರಾರ್ಥನೆ ಮಾಡಿದ್ರಿ. ಎಲ್ಲರಿಗೂ ಶುಭವಾಗಲಿ, ನಾಡಿಗೆ, ಪ್ರಪಂಚಕ್ಕೆ ಶಾಂತಿ ಸೌಹಾರ್ದ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.